ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಇವತ್ತು 2 ವಿಷಯ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇದು ತುಂಬ ಯುನೀಕ್ ಅಂತ ನಿಮಗೂ ಅನ್ನಿಸಿದರೆ ಖಂಡಿತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಮೊದಲನೇದಾಗಿ ನಾವು ಅಂಗಡಿಯಿಂದ ಸಿಹಿ ಗೆಣಸನ್ನು ಏನು ತರ್ತೇವೆ, ಆ ಗೆಣಸಿನ ಗಿಡವನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಮೊದಲಿಗೆ ನೋಡುವ. ಗೆಣಸಿನ ಗಡ್ಡೆಗಳನ್ನು ನಾನು ಅಂಗಡಿಯಿಂದ ತಂದ ತಕ್ಷಣ ಅದರ ತುದಿಯಲ್ಲಿ ಸಣ್ಣ ಸಣ್ಣದ್ದು ನೇರಳೆ ಬಣ್ಣದ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ಈ ರೀತಿಯಾಗಿ ನೀರಿನಲ್ಲಿ ಇಟ್ಟರೆ ಮತ್ತೆ ಅದಕ್ಕೆ ಬೇರು ಬರ್ತದೆ. ಹಾಗೆ ತುದಿಯಲ್ಲಿ ನೋಡಿ ಗಿಡವೇ ಬಂದುಬಿಟ್ಟಿದೆ. ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ತೆಗೆದು ಉಪಯೋಗಿಸಿದ್ದೇನೆ. ಉಳಿದ ಭಾಗವನ್ನೆಲ್ಲ ಅಡುಗೆ ಮಾಡಿ ಉಪಯೋಗಿಸಿ ಆಗಿದೆ. ಹಾಗೆ ಈ ಚಿಕ್ಕ ತುಂಡು ಏನಿದೆ, ಯಾವ ಸೈಡಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬರ್ತದೆ, ಆ ಗಿಡಗಳು ಸಣ್ಣಕ್ಕೆ ಮೊಳಕೆ ಬಂದಿದ್ದರೆ ಈ ರೀತಿಯಾಗಿ ಹೊಸ ಗಿಡ ಮಾಡ್ಕೊಳ್ಬೋದು. ನಾವು ಮಾಡಬೇಕಾದಷ್ಟೇ ಸಣ್ಣ ಗ್ಲಾಸಲ್ಲಿ ಅಥವಾ ಯಾವುದೇ ಕಪ್ಪಲ್ಲಿ ಸ್ವಲ್ಪವೇ ಸ್ವಲ್ಪ ನೀರು ತಗೊಳ್ಬೇಕು. ತುಂಬ ನೀರು ಬೇಡ. ನೋಡಿ, ಅಡಿಯಲ್ಲಿ ಸ್ವಲ್ಪ ನೀರು ಕಾಣ್ತಾ ಉಂಟಲ್ಲ, ಇಷ್ಟೇ ನೀರು ತಗೊಂಡು ಕಟ್ ಮಾಡಿದ ಗೆಣಸಿನ ಗಡ್ಡೆ ಮಾತ್ರ ಮುಳುಗುವ ಹಾಗೆ ನೋಡ್ಕೊಳ್ಬೇಕು. ಚಿಗುರೆಲ್ಲ ನೀರಿಗೆ ಮುಟ್ಟಬಾರ್ದು. ಹಾಗೆ ಪ್ರತಿನಿತ್ಯ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನೀರು ಬದಲಿಸದೇ ಇದ್ದರೆ ಅದು ಸ್ಮೆಲ್ ಬರ್ತದೆ ಅಥವಾ ಬೇರುಗಳು ಬೆಳಿಲಿಕ್ಕೆ ಅದು ಆಗೋದಿಲ್ಲ. ಆದ ಕಾರಣ ಪ್ರತಿನಿತ್ಯ ನೀರು ಚೇಂಜ್ ಮಾಡ್ತಾ ಇದ್ದರೆ ನೀವು ಈ ರೀತಿಯಾಗಿ ಹೊಸ ಗಿಡ ನೋಡ್ಬೋದು. ಹಾಗೆ ಇನ್ನೊಂದು ಏನಂದರೆ, ನಾವು ಅಂಗಡಿಯಿಂದ ಈರುಳ್ಳಿ ಏನು ತರ್ತೇವೆ ಅದನ್ನು ಕೂಡ ಈ ರೀತಿಯಾಗಿ ನೀರಿನಲ್ಲೇ ಇಟ್ಕೊಂಡು ನಾವು ಎಲೆಗಳನ್ನು ಬೆಳೆಸ್ಕೊಳ್ಬೋದು. ಅಥವಾ ಇದಕ್ಕೆ ನಾವು ಸ್ಪ್ರಿಂಗ್ ಆನಿಯನ್ ಹೇಳ್ತೇವಲ್ವ, ಇದನ್ನು ಮಣ್ಣಲ್ಲಿ ಇಟ್ಕೊಂಡೇನು ಬೆಳೆಸಬೇಕಾಗಿಲ್ಲ. ಈ ಸ್ಪ್ರಿಂಗ್ ಆನಿಯನನ್ನು ಅಡುಗೆಗೂ ಉಪಯೋಗಿಸ್ಬೋದು. ಇದು ನನ್ನ ಸಣ್ಣ ಮಗನಿಗೆ ಆ್ಯಕ್ಟಿವಿಟಿಗೋಸ್ಕರ ನಾನು ಬೆಳೆಸಿರುವಂಥದ್ದು. ಅಥವಾ ನಿಜವಾಗಿ ಕೂಡ ಸಣ್ಣ ಸಣ್ಣ ಈರುಳ್ಳಿಯ ಗಡ್ಡೆಗಳೇನು ಸಿಗ್ತದೆ ಅದನ್ನು ಎಲೆಗಳಿಗೋಸ್ಕರ ಕೂಡ ಬೆಳೆಸ್ತಾ ಇರ್ಬೋದು. ನಾನು ಕೆಲವು ವಿಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದೇನೆ. ಈರುಳ್ಳಿಯ ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಈ ಬುಡ ಭಾಗ ಏನುಂಟು ಅದು ಮಾತ್ರ ನೀರಿಗೆ ಮುಟ್ಟುವ ಹಾಗೆ ಇರಬೇಕು. ಇಡೀ ಈರುಳ್ಳಿ ಗಡ್ಡೆ ನೀರಿಗೆ ಮುಟ್ಟಿದರೆ ಅದು ಕೊಳೆತು ಹೋಗ್ತದೆ. ಆದ್ದರಿಂದ ಈ ಭಾಗ ಮಾತ್ರ ಸ್ವಲ್ಪ ಕಪ್ಪಾಗಿದ್ದರೆ ಅದನ್ನು ಕಟ್ ಮಾಡಿ ತೆಗೆದು ಚಾಕುವಿನಲ್ಲಿ, ನಂತರ ನೀರು ಸ್ವಲ್ಪ ಆ ಜಾಗಕ್ಕೆ ಮಾತ್ರ ಮುಟ್ಟುವ ಹಾಗೆ ಹೀಗೆ ಇಟ್ಕೊಳ್ಳೋದು. ಬಿಸಿಲಲ್ಲೆಲ್ಲ ಏನು ಇಡೋದು ಬೇಡ. ಅಡುಗೆ ಮನೆಯಲ್ಲಿ ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು. ನಾನು ಕಿಟಕಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಆಗ ತೋರಿಸಿದ ಗೆಣಸಿನ ಗಿಡ ಮಾಡುವಾಗ ಇರ್ಬೋದು, ಅಥವಾ ಈ ಈರುಳ್ಳಿ ಗಿಡ ತಯಾರಿ ಮಾಡುವಾಗ ಕೂಡ ಇರ್ಬೋದು. ಅಥವಾ ನೀವು ಸ್ವಲ್ಪ ಮನೆಯಿಂದ ಹೊರಗಡೆ ಕೂಡ ಸೈಡಲ್ಲಿ ಇಟ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಕಾರಿಡಾರಲ್ಲಿ ಅಥವಾ ಆ ಥರ ಏನಾದ್ರು ಇಟ್ಕೊಳ್ಬೋದು. ಮಕ್ಕಳಿಗೆ ಕೂಡ ಇದು ಆ್ಯಕ್ಟಿವಿಟಿ ನೋಡಲಿಕ್ಕೆ ಚೆನ್ನಾಗಿರ್ತದೆ. ನಂತರ ಈ ಸಿಹಿ ಗೆಣಸಿನ ಗಿಡವನ್ನು ಮಣ್ಣಿನಲ್ಲಿ ಹಾಕ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬೆಳೀತದೆ ಕೂಡ. ಮಕ್ಕಳಿದ್ದರೆ ಈ ಆ್ಯಕ್ಟಿವಿಟಿಯನ್ನು ನೀವು ಮಾಡಿಸ್ಬೋದು. ಅಥವಾ ಸಿಹಿ ಗೆಣಸಿನ ಗಿಡವನ್ನು ನಾವು ಕೂಡ ಮಾಡಿಕೊಂಡು ನೆಲದಲ್ಲಿ ನೆಟ್ಕೊಂಡು ನಮ್ಮ ಕೈ ತೋಟದಲ್ಲಿ ಗೆಣಸನ್ನು ಬೆಳೆಸ್ಬೋದು. ನನ್ನ ಅಡುಗೆ ಮನೆಯ ಕಿಟಕಿಯ ಸೈಡಲ್ಲಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ನೋಡಿ. ನೀವು ಕೂಡ ಈ ಟ್ರಿಕ್ಕನ್ನು ಖಂಡಿತ ಟ್ರೈ ಮಾಡ್ತೀರಲ್ವ. ಥ್ಯಾಂಕ್ ಯು.